ಚಿತ್ತಾಪುರ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಏನು ರೋಚಕ ಟ್ವಿಸ್ಟ್ ಅಂತಂದ್ರೆ, ಕ್ರೈಸ್ತ ಸಮುದಾಯದವರು ಕೂಡ ನಾವು ಅವತ್ತು ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಿರುವಂತದ್ದು ಈ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಾರ್ಥನಾ ಪಥಸಂಚಲನ ನಾವು ಕೂಡ ಮಾಡ್ತೀವಿ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಇವರೆಲ್ಲರೂ ಕೂಡ ಸೇರಿಕೊಂಡು ಕ್ರೈಸ್ತ ಸಮುದಾಯದವರು, ಭೀಮ್ ಆರ್ಮಿಯವರು ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವತ್ತೇ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಭೀಮ್ ಆರ್ಮಿಯವರು ಅರ್ಜಿಯನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ ಈಗ ಕ್ರೈಸ್ತ ಸಮುದಾಯದವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 2ನೇ ತಾರೀಕೆ ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತೇವೆ, ನಮಗೆ ಅನುಮತಿಯನ್ನ ಕೊಡಿ ಅಂತ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಈ ಅರ್ಜಿಯನ್ನ ಸಲ್ಲಿಸಿರೋದು. ಚಿತ್ತಾಪುರ ಪಥಸಂಚಲನದಲ್ಲಿ ಈ ರೀತಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಕ್ರೈಸ್ತ ಸಮುದಾಯದವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 2ನೇ ತಾರೀಕೆ ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅಂತ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಈ ಅರ್ಜಿಯನ್ನ ಸಲ್ಲಿಸಿರೋದು. ನವೆಂಬರ್ 2ನೇ ತಾರೀಕು ನಮಗೆ ಅನುಮತಿಯನ್ನ ಕೊಡಬೇಕು, ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೇವೆ, ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪಥಸಂಚಲನಕ್ಕೆ ಕ್ರೈಸ್ತ ಸಮುದಾಯದವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅರ್ಜಿಯನ್ನ ಸಲ್ಲಿಸಿರೋದು. ಇದರ ಜೊತೆಗೆ ಭೀಮ್ ಆರ್ಮಿ ಅವರು ಕೂಡ ಈಗಾಗಲೇ ಅನುಮತಿಗಾಗಿ ಮನವಿ ಪತ್ರವನ್ನ ಸಲ್ಲಿಸಿರೋದು. ನಾವು ಕೂಡ ಪಥಸಂಚಲನವನ್ನ ಮಾಡ್ತೀವಿ ಅಂತ. ಈ ಕಡೆ RSS ಕೂಡ ಅವತ್ತು ಅಂದ್ರೆ 2ನೇ ತಾರೀಕು ಚಿತ್ತಾಪುರದಲ್ಲಿ ಏನಾಗುತ್ತೆ, ಯಾರ್ಯಾರಿಗೆ ಅನುಮತಿ ಸಿಗುತ್ತೆ ಸಿಗಲ್ಲ, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದಾರೆ, ನಾವು ಕೂಡ ನಡಿಗೆಯನ್ನ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನಾಗ್ಬೋದು ಚಿತ್ತಾಪುರದಲ್ಲಿ 2ನೇ ತಾರೀಕು ಅಂತ? ಶ್ರೀಪಾದ್ ಪಾಟೀಲ್, ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಸಿದ ಬಳಿಕ ಇದೀಗ ಮತ್ತಷ್ಟು ಕುತೂಹಲ ಘಟ್ಟಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರ ಹೇಳಿರುವಂತದ್ದು. ಈಗಾಗಲೇ 4 ಸಂಘಟನೆಗಳು ಈ ಒಂದು ಅಖಾಡದಲ್ಲಿ ಇರುವಂತದ್ದು. ಇವತ್ತು ಮತ್ತೆರಡು ಸಂಘಟನೆ ಎಂಟ್ರಿ ಕೊಟ್ಟಿರುವಂತದ್ದು. ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದಿಂದ ನವೆಂಬರ್ 2ರಂದೇ ಏನು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇವರು ಕೂಡ ನವೆಂಬರ್ 2ರಂದೇ ಈ ಒಂದು ಅರ್ಜಿಯನ್ನ ಅಂದ್ರೆ ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಶಾಂತಿಯುತ ಹೋರಾಟಕ್ಕಾಗಿ ಅನ್ನುವಂತ ನಿಟ್ಟಿನಲ್ಲಿ ಅವರೊಂದು ಪ್ರೇಯರ್ ವಾಕ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಹಾಗೂ ಹಸಿರು ಸೇನೆ ಇವರು ಕೂಡ ಇವತ್ತೇ ಆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅವರು ಕೂಡ ನವೆಂಬರ್ 2ರಂದು ಚಿತ್ತಾಪುರದಲ್ಲೇ ಒಂದು ಹಸಿರು ಶಾಲನ್ನ ಧರಿಸಿಕೊಂಡು ಬಾರ್ಕೋಲ್ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಏನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈಗ ಒಟ್ಟು 6 ಸಂಘಟನೆಗಳು ಈ ಒಂದು ಚಿತ್ತಾಪುರದ ಪಥಸಂಚಲನ ಅಖಾಡದಲ್ಲಿರುವಂತದ್ದು. ಹಾಗಾಗಿ ಯಾರಿಗೆ ಅನುಮತಿ ಸಿಗುತ್ತೆ ಯಾರಿಗೆ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಇದೀಗ ಜಿಲ್ಲಾಧಿಕಾರಿ ಅಂಗಳದಲ್ಲಿ ಆ ಎಲ್ಲ ಅರ್ಜಿಗಳು ಇರುವಂತದ್ದು. ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಮತ್ತೊಂದು ಕಡೆ ನಾಳೆ ಹೈಕೋರ್ಟ್ ನಲ್ಲಿ ಒಂದು RSS ಸಲ್ಲಿಸಿರುವಂತಹ ಅರ್ಜಿ ಕೂಡ ವಿಚಾರಣೆಗೆ ಬರುವಂತದ್ದು ಇರುವಂತದ್ದು. ನಾನು ನೇರವಾಗಿ ರೈತ ಸಂಘದವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ನವೆಂಬರ್ 2 ಚಿತ್ತಾಪುರ ಹೈ ವೋಲ್ಟೇಜ್ ಕದನಕಣ ಆಗಿ ಐತಿ. ಅದೇ ಸಂದರ್ಭದಲ್ಲಿ ನೀವು ಕೂಡ ಬಾರ್ಕೋಲ್ ಪಥಸಂಚಲನ ಯಾಕೆ ಅಂತ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿರುವಂತದ್ದು ಹೋರಾಟ, ಮನವಿ ಪತ್ರ ಸಲ್ಲಿಸುವಂತದ್ದು. ಹಾಗಾಗಿ ನಾವು ಸುಮಾರು 2-3 ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ವಿ. ಅದೇ ರೀತಿ ಈಗಾಗಲೇ ರೈತರು ದೀಪಾವಳಿಯಲ್ಲಿ ಒಂದು ಖುಷಿಯಿಂದ ಇವತ್ತು ಆಚರಣೆ ಮಾಡ್ತಾರೆ ದೀಪಾವಳಿ ಹಬ್ಬ ಅಂತೇಳಿ ಬಹಳ ಜನರಿಗೆ ಬಹಳ ಏನ್ ಬೇಡಿಕೆ ಇಟ್ಕೊಂಡು ನೀವು ಅಲ್ಲಿ ಬಾರ್ಕೋಲ್ ಪಥಸಂಚಲನ ಮಾಡ್ತಾರೆ? ಬೇಡಿಕೆ ಇಟ್ಟಿದ ಉದ್ದೇಶ ಏನಪ್ಪಾ ಅಂದ್ರೆ 385 ಕೋಟಿ NDRF ಕಡೆಯಿಂದ ಇವತ್ತು ದುಡ್ಡು ಬಂದಿದ್ದು ಇದು ತಾರತಮ್ಯ ಆಗಿದೆ. ಪಕ್ಕದ ರಾಜ್ಯದವರಿಗೆ 1566 ಕೋಟಿ ಕೊಟ್ಟಿದ್ದಾರೆ. ಇವತ್ತು ನಮಗೆ 385 ಕೋಟಿ ಯಾವ ಕಾರಣದಿಂದ ನಮಗೆ ಈ ಅಮೌಂಟ್ ಬಂದಿದೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಪ್ರಿಯಾಂಕ್ ಸಾಹೇಬ್ರವರ ಕ್ಷೇತ್ರದ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಅವರು ಇದು NDRF ದಿಂದ ದುಡ್ಡು ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನುವಂತ ಉದ್ದೇಶ ಇದೆ. ಇದು ಯಾರ ವಿರೋಧನೂ ಇಲ್ಲ, ನಾವು ಯಾರ ಪರವಾಗಿಲ್ಲ, ನಾವು ವಿರೋಧ ಒಂದೇ ರೈತರ ಪರವಾಗಿರುವಂತಹ ಹೋರಾಟ ಇದೆ. ಹಾಗಾಗಿ ರೈತರಿಗೆ ನ್ಯಾಯ ಸಿಗುವಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ರು. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡ್ತೀನಿ. ಸರಿ, ಈಗ ಚಿತ್ತಾಪುರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಿಮ್ಗೆ ಎಲ್ರಿಗೂ ಗೊತ್ತು. ನೀವು ಕೂಡ ಅವತ್ತೇ ಅನುಮತಿ ಬೇಕು ಅನ್ನುವಂಥದ್ದು ಅರ್ಜಿ ಸಲ್ಲಿಸಿರುವಂತದ್ದು. ಈಗ ತಮ್ಮ ಗಮನಕ್ಕೆ ಬರಂಗೆ 2ನೇ ತಾರೀಕು ಭಾನುವಾರ ಸಂಡೇ ದಿವಸ, ಆ ಸಂಡೇ ದಿವಸದಲ್ಲಿ ಇಡೀ ವಿಶ್ವನೇ ಪ್ರಾರ್ಥನೆ ಮಂದಿರಿಗೆ ಹೋಗಿ ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಸಂಡೇ ದಿವಸ ನಾವು ಅಲ್ಲಿ ಪ್ರಾರ್ಥನೆ ಮುಖಾಂತರ
1:30-2 ಗಂಟೆ ತನಕ ನಮ್ಮ ಪ್ರಾರ್ಥನೆ ಆಗ್ತದೆ. ಆ ಪ್ರಾರ್ಥನೆ ಮುಗಿದ ನಂತರ ನಾವು ನಮ್ಮ ಚರ್ಚ್ನಿಂದ ಕಪಡಾ ಬಜಾರ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ನಿಂದ ಲಾರ್ಡ್ ಕ್ರಾಸಿಗೆ ನಾವು ಮುಕ್ತಾಯ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ರಾಜ್ಯದ ಪ್ರತಿಯೊಂದು ಸಮಾಜ ಒಂದಾಗಬೇಕು. ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂತೆ ಇವತ್ತು ವಾಕ್ಯ ಇದೆ ನಮ್ಮಲ್ಲಿ. ಹಾಗಾಗಿ ನಾವು ಎಲ್ಲಾ ಸಮಾಜದವರು ಒಂದಾಗಬೇಕು, ಒಳ್ಳೇದಾಗಬೇಕು ಸಮಾಜಕ್ಕೆ. ಈ ತರ ಯಾವುದೇ ಗೊಂದಲದ ವಾತಾವರಣ ಆಗಬಾರ್ದು ಅಂತ ಹೇಳಿ ನಾವು ಪ್ರೇರವಾಗಿ ಮಾಡ್ತೀವಿ. ಒಂದು ನವೆಂಬರ್ 2 ಚಿತ್ತಾಪುರ ಪ್ಲೇಸ್ ಇದೆಲ್ಲ ನೋಡ್ತಾ ಹೋಗೋದಾದ್ರೆ RSS ಮೇಲೆ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಹುಶಃ ಅವರು ಎಲ್ಲಾ ರೀತಿಯಿಂದ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲದಕ್ಕೂ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ ವಿಷಯ. ಅದು ನಾವು ನಮ್ಮ ಒಂದು ಉದ್ದೇಶ ಏನಿದೆ ಅಂದ್ರೆ ಎಲ್ಲಾ ಸಮುದಾಯದವರಿಗೆ ಒಳ್ಳೇದಾಗಬೇಕು, ಎಲ್ಲಾ ಸಮುದಾಯದವರು ಒಳ್ಳೆ ರೀತಿಯಿಂದ ಹೋಗ್ಬೇಕು ಎಂಬ ಒಂದೇ ಒಂದು ಕೌಂಟರ್ ಅಟ್ಯಾಕ್ ಅದು ಅವ್ರಿಗೆ ಬಿಟ್ಟಿದ ವಿಷಯ. ಅದು ಇವತ್ತು ಬಹಳಷ್ಟಿದೆ ಹಂಗ ಹೇಳ್ಬೇಕಾದ್ರೆ, ಆದ್ರೆ ಅವ್ರು ಎಲ್ಲದಕ್ಕೂ ತಪ್ಪು ತಿಳ್ಕೊತಾ ಇದ್ದಾರೆ. ಸೊ ಶ್ರೀಪಾದ್, ಇದು ಇಲ್ಲಿರುವಂತಹ ಒಂದ್ ಕಡೆ ಕ್ರೈಸ್ತ ಸಮುದಾಯ, ಮತ್ತೊಂದ್ ಕಡೆ ರಾಜ್ಯ ರೈತ ಹಸಿರು ಸಂಘ ಇಬ್ರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ನವೆಂಬರ್ 2ರಂದು ಅಲ್ಲಿ ಒಂದ್ ಕಡೆ ಪ್ರೇಯರ್ ವಾಕ್, ಮತ್ತೊಂದ್ ಕಡೆ ಬಾರ್ಕೋಲು ಪಥಸಂಚಲನವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ಅಂತಿಮವಾಗಿ ನವೆಂಬರ್ 2ರಂದು ಯಾರಿಗೆ ಅಲ್ಲಿ ಪಥಸಂಚಲನ ಅಥವಾ ಬೇರೆ ಬೇರೆ ಅವರ ಹೋರಾಟ ಏನಿದೆ ಆ ಒಂದು ಹೋರಾಟಕ್ಕೆ ಏನೋ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿರುವಂತದ್ದು. ಇದರ ಮಧ್ಯದಲ್ಲಿ ನಾಳೆ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇರುವಂತದ್ದು. ಸೊ ಹಾಗಾಗಿ ಕೋರ್ಟ್ ಕೂಡ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಶ್ರೀಪಾದ್, ಓಕೆ, ಧನ್ಯವಾದ ಮಾಹಿತಿಗೆ ಪ್ರಕಾಶ್. ಚಿತ್ತಾಪುರ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಏನು ರೋಚಕ ಟ್ವಿಸ್ಟ್ ಅಂತಂದ್ರೆ, ಕ್ರೈಸ್ತ ಸಮುದಾಯದವರು ಕೂಡ ನಾವು ಅವತ್ತು ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಿರುವಂತದ್ದು ಈ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಾರ್ಥನಾ ಪಥಸಂಚಲನ ನಾವು ಕೂಡ ಮಾಡ್ತೀವಿ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಇವರೆಲ್ಲರೂ ಕೂಡ ಸೇರಿಕೊಂಡು ಕ್ರೈಸ್ತ ಸಮುದಾಯದವರು, ಭೀಮ್ ಆರ್ಮಿಯವರು ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವತ್ತೇ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಭೀಮ್ ಆರ್ಮಿಯವರು ಅರ್ಜಿಯನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ ಈಗ ಕ್ರೈಸ್ತ ಸಮುದಾಯದವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 2ನೇ ತಾರೀಕೆ ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತೇವೆ, ನಮಗೆ ಅನುಮತಿಯನ್ನ ಕೊಡಿ ಅಂತ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಈ ಅರ್ಜಿಯನ್ನ ಸಲ್ಲಿಸಿರೋದು. ಚಿತ್ತಾಪುರ ಪಥಸಂಚಲನದಲ್ಲಿ ಈ ರೀತಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಕ್ರೈಸ್ತ ಸಮುದಾಯದವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 2ನೇ ತಾರೀಕೆ ಚಿತ್ತಾಪುರದಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅಂತ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಈ ಅರ್ಜಿಯನ್ನ ಸಲ್ಲಿಸಿರೋದು. ನವೆಂಬರ್ 2ನೇ ತಾರೀಕು ನಮಗೆ ಅನುಮತಿಯನ್ನ ಕೊಡಬೇಕು, ಪ್ರಾರ್ಥನಾ ನಡಿಗೆಯನ್ನ ಮಾಡ್ತೇವೆ, ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪಥಸಂಚಲನಕ್ಕೆ ಕ್ರೈಸ್ತ ಸಮುದಾಯದವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅರ್ಜಿಯನ್ನ ಸಲ್ಲಿಸಿರೋದು. ಇದರ ಜೊತೆಗೆ ಭೀಮ್ ಆರ್ಮಿ ಅವರು ಕೂಡ ಈಗಾಗಲೇ ಅನುಮತಿಗಾಗಿ ಮನವಿ ಪತ್ರವನ್ನ ಸಲ್ಲಿಸಿರೋದು. ನಾವು ಕೂಡ ಪಥಸಂಚಲನವನ್ನ ಮಾಡ್ತೀವಿ ಅಂತ. ಈ ಕಡೆ RSS ಕೂಡ. ಸೊ ಅವತ್ತು ಅಂದ್ರೆ 2ನೇ ತಾರೀಕು ಚಿತ್ತಾಪುರದಲ್ಲಿ ಏನಾಗುತ್ತೆ, ಯಾರ್ಯಾರಿಗೆ ಅನುಮತಿ ಸಿಗುತ್ತೆ ಸಿಗಲ್ಲ, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದಾರೆ, ನಾವು ಕೂಡ ನಡಿಗೆಯನ್ನ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನಾಗಬಹುದು ಚಿತ್ತಾಪುರದಲ್ಲಿ 2ನೇ ತಾರೀಕು ಅಂತ? ಶ್ರೀಪಾದ್ ಪಾಟೀಲ್, ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಸಿದ ಬಳಿಕ ಇದೀಗ ಮತ್ತಷ್ಟು ಕುತೂಹಲ ಘಟ್ಟಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರ ತಿಳಿರುವಂತದ್ದು. ಈಗಾಗಲೇ 4 ಸಂಘಟನೆಗಳು ಈ ಒಂದು ಅಖಾಡದಲ್ಲಿ ಇರುವಂತದ್ದು. ಇವತ್ತು ಮತ್ತೆರಡು ಸಂಘಟನೆ ಎಂಟ್ರಿ ಕೊಟ್ಟಿರುವಂತದ್ದು. ಒಂದ್ ಕಡೆ ಈಗ ಕ್ರೈಸ್ತ ಸಮುದಾಯದಿಂದ ನವೆಂಬರ್ 2ರಂದೇ ಏನು ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇವರು ಕೂಡ ನವೆಂಬರ್ 2ರಂದೇ ಈ ಒಂದು ಅರ್ಜಿಯನ್ನ ಅಂದ್ರೆ ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಶಾಂತಿಯುತ ಹೋರಾಟಕ್ಕಾಗಿ ಅನ್ನುವಂತ ನಿಟ್ಟಿನಲ್ಲಿ ಅವರೊಂದು ಪ್ರೇಯರ್ ವಾಕ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು.
ಇರುವಂತದ್ದು. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಹಾಗೂ ಹಸಿರು ಸೇನೆ ಇವರು ಕೂಡ ಇವತ್ತೇ ಆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅವರು ಕೂಡ ನವೆಂಬರ್ 2ರಂದು ಚಿತ್ತಾಪುರದಲ್ಲೇ ಒಂದು ಹಸಿರು ಶಾಲನ್ನ ಧರಿಸಿಕೊಂಡು ಬಾರ್ಕೋಲ್ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಏನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈಗ ಒಟ್ಟು 6 ಸಂಘಟನೆಗಳು ಈ ಒಂದು ಚಿತ್ತಾಪುರದ ಪಥಸಂಚಲನ ಅಖಾಡದಲ್ಲಿರುವಂತದ್ದು. ಹಾಗಾಗಿ ಯಾರಿಗೆ ಅನುಮತಿ ಸಿಗುತ್ತೆ ಯಾರಿಗೆ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಇದೀಗ ಜಿಲ್ಲಾಧಿಕಾರಿ ಅಂಗಳದಲ್ಲಿ ಆ ಎಲ್ಲ ಅರ್ಜಿಗಳು ಇರುವಂತದ್ದು. ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಮತ್ತೊಂದು ಕಡೆ ನಾಳೆ ಹೈಕೋರ್ಟ್ ನಲ್ಲಿ ಈ ಒಂದು RSS ಸಲ್ಲಿಸಿರುವಂತಹ ಅರ್ಜಿ ಕೂಡ ವಿಚಾರಣೆಗೆ ಬರುವಂತದ್ದು ಇರುವಂತದ್ದು. ನಾನು ನೇರವಾಗಿ ರೈತ ಸಂಘದವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ನವೆಂಬರ್ 2 ಚಿತ್ತಾಪುರ ಹೈ ವೋಲ್ಟೇಜ್ ಕದನ ಕಣ ಆಗಿ ಐತಿ. ಅದೇ ಸಂದರ್ಭದಲ್ಲಿ ನೀವು ಕೂಡ ಬಾರ್ಕೋಲ್ ಪಥಸಂಚಲನ ಯಾಕೆ ಅಂತ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿರುವಂತದ್ದು ಹೋರಾಟ, ಮನವಿ ಪತ್ರ ಸಲ್ಲಿಸುವಂತದ್ದು. ಹಾಗಾಗಿ ನಾವು ಇಡೀ ಸುಮಾರು 2-3 ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದೀವಿ. ಅದೇ ರೀತಿ ಈಗಾಗಲೇ ರೈತರು ದೀಪಾವಳಿಯಲ್ಲಿ ಒಂದು ಖುಷಿಯಿಂದ ಇವತ್ತು ಆಚರಣೆ ಮಾಡ್ತಾರೆ ದೀಪಾವಳಿ ಹಬ್ಬ ಅಂತೇಳಿ ಬಹಳ ಜನರಿಗೆ ಬಹಳ ಏನ್ ಬೇಡಿಕೆ ಇಟ್ಕೊಂಡು ನೀವು ಅಲ್ಲಿ ಬಾರ್ಕೋಲ್ ಪಥಸಂಚಲನ ಮಾಡ್ತಾರೆ? ಬೇಡಿಕೆ ಇಟ್ಟಿರುವ ಉದ್ದೇಶ ಏನಪ್ಪಾ ಅಂದ್ರೆ 385 ಕೋಟಿ NDRF ಕಡೆಯಿಂದ ಇವತ್ತು ದುಡ್ಡು ಬಂದಿದ್ದು ಇದು ತಾರತಮ್ಯ ಆಗಿದೆ. ಪಕ್ಕದ ರಾಜ್ಯದವರಿಗೆ 1566 ಕೋಟಿ ಕೊಟ್ಟಿದ್ದಾರೆ. ಇವತ್ತು ನಮಗೆ 385 ಕೋಟಿ ಯಾವ ಕಾರಣದಿಂದ ನಮಗೆ ಅಮೌಂಟ್ ಬಂದಿದೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಪ್ರಿಯಾಂಕ್ ಸಾಹೇಬ್ರವರ ಕ್ಷೇತ್ರದ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಅವರು ಇದು NDRF ದಿಂದ ದುಡ್ಡು ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನುವಂತ ಉದ್ದೇಶ ಇದೆ. ಇದು ಯಾರ ವಿರೋಧನೂ ಇಲ್ಲ, ನಾವು ಯಾರ ಪರವಾಗಿಲ್ಲ, ನಾವು ವಿರೋಧ ಒಂದೇ ರೈತರ ಪರವಾಗಿರುವಂತಹ ಹೋರಾಟ ಇದೆ. ಹಾಗಾಗಿ ರೈತರಿಗೆ ನ್ಯಾಯ ಸಿಗುವಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ರು. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡ್ತೀನಿ. ಸರಿ, ಈಗ ಚಿತ್ತಾಪುರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಿಮ್ಗೆ ಎಲ್ರಿಗೂ ಗೊತ್ತು. ನೀವು ಕೂಡ ಅವತ್ತೇ ಅನುಮತಿ ಬೇಕು ಅನ್ನುವಂಥದ್ದು ಅರ್ಜಿ ಸಲ್ಲಿಸಿರುವಂತದ್ದು. ಈಗ ತಮ್ಮ ಗಮನಕ್ಕೆ ಬರಂಗೆ 2ನೇ ತಾರೀಕು ಭಾನುವಾರ ಸಂಡೇ ದಿವಸ, ಆ ಸಂಡೇ ದಿವಸದಲ್ಲಿ ಇಡೀ ವಿಶ್ವನೇ ಪ್ರಾರ್ಥನೆ ಮಂದಿರಿಗೆ ಹೋಗಿ ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಸಂಡೇ ದಿವಸ ನಾವು ಅಲ್ಲಿ ಪ್ರಾರ್ಥನೆ ಮುಖಾಂತರ 1:30-2 ಗಂಟೆ ತನಕ ನಮ್ಮ ಪ್ರಾರ್ಥನೆ ಆಗ್ತದೆ. ಆ ಪ್ರಾರ್ಥನೆ ಮುಗಿದ ನಂತರ ನಾವು ನಮ್ಮ ಚರ್ಚ್ನಿಂದ ಕಪಡಾ ಬಜಾರ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ನಿಂದ ಲಾರ್ಡ್ ಕ್ರಾಸಿಗೆ ನಾವು ಮುಕ್ತಾಯ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ರಾಜ್ಯದ ಪ್ರತಿಯೊಂದು ಸಮಾಜ ಒಂದಾಗಬೇಕು, ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂತೆ ಇವತ್ತು ವಾಕ್ಯ ಇದೆ ನಮ್ಮಲ್ಲಿ. ಹಾಗಾಗಿ ನಾವು ಎಲ್ಲಾ ಸಮಾಜದವರು ಒಂದಾಗಬೇಕು, ಒಳ್ಳೇದಾಗಬೇಕು ಸಮಾಜಕ್ಕೆ. ಈ ತರ ಯಾವುದೇ ಗೊಂದಲದ ವಾತಾವರಣ ಆಗಬಾರ್ದು ಅಂತ ಹೇಳಿ ನಾವು ಪ್ರೇರಕ ಮಾಡ್ತೀವಿ. ಒಂದು ನವೆಂಬರ್ 2 ಚಿತ್ತಾಪುರ ಪ್ಲೇಸು ಇದೆಲ್ಲ ನೋಡ್ತಾ ಹೋಗೋದಾದ್ರೆ RSS ಮೇಲೆ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಹುಶಃ ಅವರು ಎಲ್ಲಾ ರೀತಿಯಿಂದ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲದಕ್ಕೂ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ ವಿಷಯ. ಅದು ನಾವು ನಮ್ಮ ಒಂದು ಉದ್ದೇಶ ಏನಿದೆ ಅಂದ್ರೆ ಎಲ್ಲಾ ಸಮುದಾಯದವರು ಒಳ್ಳೇದಾಗಬೇಕು, ಎಲ್ಲಾ ಸಮುದಾಯದವರು ಒಳ್ಳೆ ರೀತಿಯಿಂದ ಹೋಗ್ಬೇಕು ಎಂಬ ಒಂದೇ ಒಂದು ಕೌಂಟರ್ ಅಟ್ಯಾಕ್. ಅದು ಅವ್ರಿಗೆ ಬಿಟ್ಟಿದ ವಿಷಯ. ಅದು ಇವತ್ತು ಬಹಳಷ್ಟು ಇದೆ ಹಂಗ ಹೇಳ್ಬೇಕಾದ್ರೆ, ಆದ್ರೆ ಅವ್ರು ಎಲ್ಲದಕ್ಕೂ ತಪ್ಪು ತಿಳ್ಕೊತಾ ಇದ್ದಾರೆ. ಸೊ ಶ್ರೀಪಾದ್, ಇದು ಇಲ್ಲಿರುವಂತಹ ಒಂದ್ ಕಡೆ ಕ್ರೈಸ್ತ ಸಮುದಾಯ, ಮತ್ತೊಂದ್ ಕಡೆ ರಾಜ್ಯ ರೈತ ಹಸಿರು ಸಂಘ ಇಬ್ರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ನವೆಂಬರ್ 2ರಂದು ಅಲ್ಲಿ ಒಂದ್ ಕಡೆ ಪ್ರೇಯರ್ ವಾಕ್, ಮತ್ತೊಂದ್ ಕಡೆ ಬಾರ್ಕೋಲ್ ಪಥಸಂಚಲನವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ಅಂತಿಮವಾಗಿ ನವೆಂಬರ್ 2ರಂದು ಯಾರಿಗೆ ಅಲ್ಲಿ ಪಥಸಂಚಲನ ಅಥವಾ ಬೇರೆ ಬೇರೆ ಅವರ ಹೋರಾಟ ಏನಿದೆ ಆ ಒಂದು ಹೋರಾಟಕ್ಕೆ ಏನೋ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿರುವಂತದ್ದು. ಇದರ ಮಧ್ಯದಲ್ಲಿ ನಾಳೆ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇರುವಂತದ್ದು. ಸೊ ಹಾಗಾಗಿ ಕೋರ್ಟ್ ಕೂಡ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ರೀಪಾದ್, ಓಕೆ, ಧನ್ಯವಾದ ಮಾಹಿತಿಗೆ.